ಹಾಯ್ ನಮಸ್ಕಾರ, ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಇಷ್ಟ. ಸ್ನೇಹಿತರೆ, ಈ ಆರ್ಟ್ ಸ್ಟೂಡೆಂಟ್ಸ್ ಮಿಸ್ ಮಾಡದೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಯಾಕೆ ಅಂತಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಮುಗಿದಿದೆ. ಸೆಕೆಂಡ್ ಪಿ ಯು ಸಿ ಮುಗಿದಾದ್ಮೇಲೆ ಯಾವ ಕೋರ್ಸ್ ಮಾಡಬೇಕು, ಯಾವ ಕೋರ್ಸ್ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಾನು ನಿಜ ಹೇಳ್ತೀನಿ ಆನೆಸ್ಟಾಗಿ, ಈ ಡಿಗ್ರಿ ಅಂತ ಬಂದಾಗ BCom ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, BA ಆಗಿರ್ಬೋದು, ಸೊ ಎಲ್ಲ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ಕ್ರಿಯೇಟ್ ಆಗ್ತಿರೋದು ಎಲ್ಲಿ ಅಂತಂದರೆ ಈ ಒಂದು BA ಸ್ಟ್ರೀಮ್ಸಿಂದನೇ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಗ BCom ಮಾಡಿದವ್ರಿಗೆ ತುಂಬ ಆಪರ್ಚುನಿಟಿ ಇದೆ, BSc ಮಾಡಿದವ್ರಿಗೆ ತುಂಬ ಆಪರ್ಚುನಿಟಿ ಇದೆ, BA ಮಾಡಿದವ್ರಿಗೆ ಎಷ್ಟು ಆಪರ್ಚುನಿಟಿ ಇದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಅಟ್ ಪ್ರೆಸೆಂಟ್ ನೀವು ಯಾರನ್ನಾದರೂ ಕೇಳ್ಕೊಳ್ಳಿ. ಸೊ ಅದೇ ರೀಸನಿಂದನೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಇನ್ನೊಂದು 2-3 ಜನಕ್ಕೆ ಶೇರ್ ಮಾಡಿ. ನನಗೆ ಇಲ್ಲಿ ಸಬ್ಸ್ಕ್ರೈಬರ್ ಆಗ್ತಾರೋ ಅಥವಾ ಬಿಡ್ತಾರೋ ಅಂತಕ್ಕಂಥದ್ದು ಸೆಕೆಂಡ್ರಿ, ಆದರೆ ನನಗೆ ಇನ್ಫಾರ್ಮೇಷನ್ ರೀಚ್ ಆಗಬೇಕು ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ, ಅವನು MA ಇನ್ ಸೋಷಿಯಾಲಜಿ ಮಾಡಿಕೊಂಡ. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಬರೀ 10,000ಕ್ಕೆ ಅವನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಹೆವಿ ಟ್ಯಾಲೆಂಟೆಡ್, ಪ್ರೆಸೆಂಟೇಷನ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅಷ್ಟು ಟ್ಯಾಲೆಂಟ್ ಇದ್ದರೆ ಬರೀ 10,000ಕ್ಕೆ ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಜಾಬ್ ಆಪರ್ಚುನಿಟಿ ಅಂತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ. ಸೊ ಆ ರೀಸನಿಂದಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ಸೆಕೆಂಡ್ PUC ಪಾಸ್ ಆಗಿದ್ರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಸೊ ಮೊದಲಿಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಎಜುಕೇಷನ್ ಅನ್ನೋದು ಯಾವ ಥರ ಇರಬೇಕು ಅಂತಂದರೆ ನಮ್ಮ ಕೆರಿಯರ್ ಗ್ರೋತು ಹಾಗೆ ನಮಗೆ ಜಾಬ್ ಸಿಗೋ ಥರ ಇರಬೇಕು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲಿಗೆ ಏನು ಅಂತಂದರೆ, ಕೆಲವೊಂದು ಮಕ್ಕಳಿಗೆ ನಾನು ಸಿವಿಲ್ಸ್ ಬರೀಬೇಕು ಅಂತ ತುಂಬ ಆಸೆ ಇರುತ್ತೆ, ಕೆಲವರಿಗೆ ಡ್ರೀಮ್ ಆಗಿರುತ್ತೆ. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಸಜೆಷನ್ ಏನು ಅಂತಂದರೆ, ನೀವು ಇದನ್ನು ಸಿವಿಲ್ಸ್ ಅಂತ ನಾವು ನೋಡ್ತಾ ಇದ್ದರೆ UPSC ಅಂತ ಕರಿತೀವಿ. ಇದರ ಅಂಡರಲ್ಲೇ IAS, IPS, IFS ಅಂತ ಬರುತ್ತೆ. ಇನ್ನು KPSCಯಲ್ಲಿ KAS ಅಂತ ಬರುತ್ತೆ. ನೀವು ಈ ಎಕ್ಸಾಮ್ಸನ್ನು ತಗೊಳ್ಬೇಕು ಅಂತಂದರೆ ನಿಮಗೆ ಮಿನಿಮಮ್ ಎಜುಕೇಷನ್ ಅಂತಕ್ಕಂಥದ್ದು ಏನು ಅಂತಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ನೀವು ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿದರೆ ಈ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಸೊ ಒಂದು ಡಿಗ್ರಿಯನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಸೊ ನೀವು ಡಿಗ್ರಿಯನ್ನು ತಗೊಂಡಿದ್ದಾದಮೇಲೆ ನಾನು ಮನೇಲಿ ಕೂತ್ಕೊಂಡೆ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ. ಸೊ ನೀವು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಆಗಿ ಅಲ್ಲಿ ಒಂದು 2 ವರ್ಷ ತಪಸ್ಸು ಮಾಡಿದ್ರೆ ನಿಮಗೆ ಈ ಎಕ್ಸಾಮ್ಸ್ ಅನ್ನೋದು ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಇದು UPSC ಕತೆ ಆಯಿತು ಅಂತಂದರೆ, ಇಲ್ಲಿಂದ ನೆಕ್ಸ್ಟು ಯಾವ ಥರ ಇದೆ ಅಂತಂದರೆ, ಎಜುಕೇಷನ್ ಸಿಸ್ಟಮ್ಮು ಈ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ನನ್ನ ಒಪಿನಿಯನ್. ಯಾಕೆ ಅಂತಂದರೆ ಅಟ್ ಪ್ರೆಸೆಂಟ್ BCom ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, BBM ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ಎಲ್ಲ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾವುದಲ್ಲಿ ಜಾಬ್ ಆಪರ್ಚುನಿಟಿ ತುಂಬ ಕಡಿಮೆ ಇದೆ ಅಂತಂದರೆ BA ಇದರಲ್ಲಿ. ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥ ಕೋರ್ಸ್ಗಳು ಆ ಥರ ಇದೆ, ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ ಆ ಥರ ಇದೆ. ಈ ಒಂದು ಸಬ್ಜೆಕ್ಟನ್ನು ನೀವು ಓದ್ಕೊಂಡು ಯಾವ ಕಂಪನೀಲಿ ಹೋಗ್ಬಿಟ್ಟು ಏನು ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಕೆಲವರು ಕ್ವಶನ್ ಮಾಡ್ಬೋದು, ಏನಪ್ಪ ಅಂತಂದರೆ ಯಾಕೆ BA ತೊಗೊಂಡ್ರೆ ತುಂಬ ಆಪರ್ಚುನಿಟಿ, ಏನಕ್ಕೆ ಅಂತಂದರೆ ಗೌರ್ನಮೆಂಟ್ ಜಾಬ್ ಬೇಗ ಸಿಗುತ್ತೆ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಅಂತ. ನಂದು ಒಂದು ಪ್ರಶ್ನೆ ಇದೆ, 1 ವರ್ಷಕ್ಕೆ ಎಷ್ಟು ಪೋಸ್ಟ್ ಕಾಲ್ ಆಗ್ತಾ ಇದೆ ಅಂತಕ್ಕಂಥದ್ದು ಮುಖ್ಯ. ನಾವೆಲ್ಲ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ 1 ವರ್ಷಕ್ಕೆ 2,000 ಪೋಸ್ಟ್ ಕಾಲ್ ಆಗ್ತಾ ಇರ್ಬೋದು, ಇಲ್ಲ ಅಂತಂದರೆ 3,000 ಆಗ್ತಾ ಇರ್ಬೋದು. ಹಾಗಾದರೆ 1 ವರ್ಷಕ್ಕೆ ಎಷ್ಟು ಜನ ಸ್ಟೂಡೆಂಟ್ಸು ಈ ಒಂದು BA ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅಂತ ಒಂದು ಸರಿ ಪ್ರಶ್ನೆ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ.
ಒಂದು ವೇಳೆ ನೀವೇನಾದರೂ ಸೆಕೆಂಡ್ PUC ಮುಗಿಸ್ಕೊಂಡು ನೆಕ್ಸ್ಟು ಯಾವ ಕೋರ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅಂಥವ್ರಿಗೆ ನನ್ನ ಕಡೆಯಿಂದ ಸಜೆಷನ್, ದಯವಿಟ್ಟು ನೀವು ಈ ಟೆಕ್ನಿಕಲ್ ಕೋರ್ಸಸ್, ಆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಯಾವುದಿರುತ್ತೋ ಅದನ್ನು ಫಸ್ಟು ಮಾಡ್ಕೊಳ್ಳಿ ಅಂತ. ನನ್ನ ಫ್ರೆಂಡ್ ಆಗಲೇ ಹೇಳಿದ್ನಲ್ಲ ಎಕ್ಸಾಂಪಲ್ಸ್, ಆ ಥರ ಆಗ್ತೀರಾ. ಸೊ ನೀವು PUC ಆಗಿದ್ದಾದಮೇಲೆ ನೀವು ಡಿಪ್ಲೊಮೊ ಮಾಡ್ಕೊಳ್ಳಿ, 3 ವರ್ಷ ಡಿಪ್ಲೊಮೊ ಇಲ್ಲ 3 ವರ್ಷ ಡಿಪ್ಲೊಮೊ. ಅದಾದಮೇಲೆ ನಿಮಗೆ ಜಾಬ್ 100% ಸಿಕ್ಕೇ ಸಿಕ್ಕುತ್ತೆ. ಇಲ್ಲ ಡಿಪ್ಲೊಮೊ ಬೇಡ ಅಂತಂದರೆ ನರ್ಸಿಂಗ್ ಮಾಡ್ಕೊಳ್ಳಿ. ಸೊ ನರ್ಸಿಂಗು ಕೂಡ ಏನು ಅಂತಂದರೆ ಸೈನ್ಸ್ ಬ್ಯಾಕ್ಗ್ರೌಂಡೇ ಇರಬೇಕಂತ ಏನೂ ಇಲ್ಲ, ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಇನ್ಯಾವ ಕೋರ್ಸ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಬಿಟ್ಟು ನಿಮಗೆ ಇರ್ತಕ್ಕಂಥ ಆಪರ್ಚುನಿಟಿ ಅಂತಂದರೆ ನೀವು LLB ಮಾಡ್ಬೋದು PU ಮೇಲೆ. ಆ್ಯಕ್ಚುಲಿ LLBನ ಡಿಗ್ರಿ ಮೇಲೆ ಕೂಡ ಮಾಡ್ಬೋದು. ಸೊ ಡಿಗ್ರಿ ಮೇಲೆ 3 ವರ್ಷ ಆಗುತ್ತೆ, PUC ಅಂತಂದರೆ 5 ವರ್ಷ ಆಗುತ್ತೆ. ಈ 5 ವರ್ಷದಲ್ಲಿ ನೀವು 3 ವರ್ಷ ಪ್ರಾಕ್ಟೀಸ್ ಮಾಡಿಕೊಂಡು ಹತ್ತತ್ರ ಒಂದು 8 ವರ್ಷ ಆದಮೇಲೆ ನೀವು ನಿಮ್ಮ ಜಾಬನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಕೂಡ ಒಳ್ಳೆಯ ಆಪರ್ಚುನಿಟಿ. ಈಗ BA ಇದರಲ್ಲಿ ಎಲ್ಲ ಕೋರ್ಸಸ್ಸು ಸ್ಕೋಪ್ ಕಡಿಮೆ ಇದೆ ಅಂತ ಏನಿಲ್ಲ, ಕೆಲವೊಂದು ಕೋರ್ಸಸ್ಸು ಅಷ್ಟು ಡಿಮ್ಯಾಂಡ್ ಇದೆ. ಅದರಲ್ಲಿ POJ ಅಂತ ಬರುತ್ತೆ. ಸೊ ಡಿಗ್ರಿಲಿ POJ. ಸೊ ಯಾವುದ್ಯಾವುದು ಅಂತಂದರೆ ಪೊಲಿಟಿಕಲ್ ಸೈನ್ಸು, ಆಪ್ಷನಲ್ ಇಂಗ್ಲೀಷು ಮತ್ತು ಜರ್ನಲಿಸಮ್. ಸೊ ನೀವು ಇಷ್ಟನ್ನು ಮುಗಿಸ್ಕೊಂಡು ನಮ್ಮ ಮನೇಲಿ ಇರ್ತೀನಿ ಅಂದರೆ ಆಗೋದಿಲ್ಲ. ಸೊ ನೀವು ಹೈಯರ್ ಸ್ಟಡೀಸ್ ಮಾಡಲೇಬೇಕಾಗ್ತದೆ. ಸೊ ನೀವು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಂದರೆ ಜರ್ನಲಿಸಮಲ್ಲಿ ಮಾಡ್ಬೋದು, ಇಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಮಾಡ್ಬೋದು. ಸೊ ಇದನ್ನು ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ, ಮತ್ತು ಇನ್ನೊಂದು ಏನು ಅಂತಂದರೆ MA ಇನ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಕರಿತೀವಿ. ಸೊ ಈ ಕೋರ್ಸನ್ನು ನೀವು ಮಾಡ್ಬೋದು. ಸೊ ಫಸ್ಟು ಪ್ರಿಫರೆನ್ಸ್ ನೀವು BA ಮಾಡೋ ಆಗಿದ್ದರೆ ಸೊ ಇದರಲ್ಲಿ POJಯನ್ನು ನೀವು ತೊಗೊಳ್ಳಿ, ಪೊಲಿಟಿಕಲ್ ಸೈನ್ಸು, ಆಪ್ಷನಲ್ ಇಂಗ್ಲೀಷು ಮತ್ತು ಜರ್ನಲಿಸಮ್. ಒಂದು ವೇಳೆ ಈ ಕೋರ್ಸಸ್ ಬೇಡ ನನಗೆ ಅಂತಂದರೆ PPJ ಅಂತ ಇದೆ, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ ಮತ್ತು ಜರ್ನಲಿಸಮ್ ಇದೆ. ಸೊ ಈ ಕೋರ್ಸನ್ನು ಬೇಕಾದರೂ ಕೂಡ ನೀವು ತೊಗೊಳ್ಬೋದು. ಸೊ ನೀವು ಡಿಗ್ರಿಯನ್ನು ತೊಗೊಂಡಿದ್ದೀರಾ ಅಂತಂದರೆ PPJ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ಮೀಡಿಯಾಗಳಲ್ಲಿ, ಸೊ ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿರ್ಬೋದು, ಸೊ ಒಂದು ರಿಪೋರ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಅನ್ನೋದು ಸಿಗುತ್ತೆ. ಒಂದು ವೇಳೆ PPJ ಆಗಲಿಲ್ಲ, POJ ಆಗಲಿಲ್ಲ, ಬೇರೆ ಆಪ್ಷನ್ ಅಂತ ನಾವು ನೋಡ್ತಾ ಇದ್ದರೆ ಸೊ ನಿಮಗೆ ಕೆಲವೊಂದು ಕಾಲೇಜಲ್ಲಿ KEJ ಅಂತ ಇದೆ, ಆಪ್ಷನಲ್ ಕನ್ನಡ, ಆಪ್ಷನಲ್ ಇಂಗ್ಲೀಷ್ ಮತ್ತು ಜರ್ನಲಿಸಮ್ ಇದೆ. ಸೊ ಇದು ಕೂಡ ಒಳ್ಳೆಯ ಕೋರ್ಸ್. ಆದರೆ ವಿಷಯ ಏನು ಅಂತಂದರೆ ನೀವು ಈ ಕೋರ್ಸ್ಗಳನ್ನು ಮಾಡಿದ್ರೆ ಹೈಯರ್ ಎಜುಕೇಷನ್ ಮಾಡಲೇಬೇಕಾಗ್ತದೆ. ಓಕೆ, ಇದು ಮೇನ್ ಟಾಪ್ 3 ಏನು ಅಂತಂದರೆ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ಕೋರ್ಸಸ್ಸು ಈ ಒಂದು BA ಇದರಲ್ಲಿ. ಇದು ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತಂದರೆ HEP ಅಂತ ಇದೆ, ಮತ್ತು HES ಅಂತ ಇದೆ, ಹಾಗೆ HEG ಇದೆ. ಸೊ HEP ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್ ಇರುತ್ತೆ. ಹಾಗೆ HES ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ ಅಂತ ಇರುತ್ತೆ. ಹಾಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಅಂತ ಇರುತ್ತೆ. ಸೊ ಈ 3 ಕೋರ್ಸ್ಗಳು ನನಗೆ ಅನಿಸಿದ ಪ್ರಕಾರ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಈ 3 ಕೋರ್ಸನ್ನು ಮಾಡಿಕೊಂಡು ನೀವು ಹೈಯರ್ ಎಜುಕೇಷನ್ ಮಾಡಬೇಕು, ಇಲ್ಲ ಅಂತಂದರೆ ಗೌರ್ನಮೆಂಟ್ ಜಾಬ್ ಹೋಗಬೇಕು. ಒಂದು ವೇಳೆ ನಿಮಗೆ ಗೌರ್ನಮೆಂಟ್ ಜಾಬ್ ಸಿಗಲಿಲ್ಲ ಅಂತಂದರೆ ನೀವು ಯಾವ ಜಾಬ್ ಮಾಡ್ತೀರಾ ಅನ್ನೋದು ಇಲ್ಲಿ ಮುಖ್ಯ. ಇಲ್ಲ ಯಾವುದಾದ್ರೂ ಕಂಪನಿಗಳಲ್ಲಿ ಹೋಗ್ಬಿಟ್ಟು, ಇಲ್ಲ ಯಾವುದಾದ್ರೂ ಶೋರೂಮಲ್ಲಿ ಹೋಗ್ಬಿಟ್ಟು, ಅಣ್ಣ ನಾನು ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್ ಮಾಡ್ಕೊಂಡು ನಂಗೆ ಜಾಬ್ ಕೊಡು ಅಂತ ಕೊಡ್ತಾರಾ? ಕೊಡೋಲ್ಲ. ಇಲ್ಲ ಜಿಯೋಗ್ರಫಿ ಮಾಡ್ಕೊಂಡಿದ್ದೀನಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರಾ? ಕೊಡೋದಿಲ್ಲ. ಸೊ ಅದಕ್ಕೆ ಹೇಳ್ತಿರೋದೇನು ಅಂತಂದರೆ ಈ ಸಾಧ್ಯವಾದಷ್ಟು ಈ 3 ಕೋರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ನೀವು ಪ್ರಶ್ನೆ ಮಾಡ್ಬೋದು, ಯಾವುದಾದ್ರೂ ಒಂದು ಗೌರ್ನಮೆಂಟ್ ಜಾಬ್ ಅಂತ ತೊಗೊಳ್ಳಿ, SDA, FDA, KS ಆಗಿರ್ಬೋದು. ಈ 3 ಪೇಪರ್ಸ್ಗೆ ತುಂಬ ಕ್ವಶನ್ಸ್ ಬರುತ್ತೆ ಅಂತ ನೀವು ಕೇಳ್ಬೋದು. ನಿಮ್ಗೊಂದು ರಿಟರ್ನ್ ಕ್ವಶನ್ ಇದೆ. ಒಂದು ವರ್ಷಕ್ಕೆ ಗೌರ್ನಮೆಂಟ್ ಜಾಬ್ ಎಷ್ಟು ಪೋಸ್ಟ್ ಕಾಲ್ ಆಗ್ತಿದೆ ಅಂತಂದರೆ 2000ರಿಂದ 3000 ಪೋಸ್ಟ್ ಮಾತ್ರ ಕಾಲ್ ಆಗ್ತಾ ಇದೆ. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಜನ ಸ್ಟೂಡೆಂಟ್ಸು ಡಿಗ್ರಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ? ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಯಾವ ಥರ ಇರುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ 3 ಕೋರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಈ ಫಸ್ಟ್ 3 ಹೇಳಿದ್ನಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅದು ಬಿಟ್ಟು ಬೇರೆ ಯಾವ ಕೋರ್ಸ್ ಮಾಡ್ಬೋದು ಅಂತಂದರೆ ನಿಮ್ಗೇನಾದರೂ ಮೆಡಿಕಲ್ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇದ್ದರೆ,
ನೀವು ಪ್ಯಾರಾಮೆಡಿಕಲ್ ಮಾಡ್ಬೋದು, ಇಲ್ಲ ಅಂತಂದರೆ ನರ್ಸಿಂಗ್ ಕೂಡ ಮಾಡ್ಬೋದು. ಎರಡೂ ಕೂಡ 3 ವರ್ಷ ಇರುತ್ತೆ. ಸೊ ಕಂಪ್ಲೀಟ್ ಆಗಿದಾದಮೇಲೆ ನೀವು ಈ ಒಂದು ಹಾಸ್ಪಿಟಲ್ ಸೆಕ್ಟರ್ಸಲ್ಲಿ ನಿಮಗೆ ಜಾಬ್ ಆರಾಮಾಗಿ ಸಿಗುತ್ತೆ. ಇನ್ನು ಅದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ಸ್ ಏನಿರುತ್ತೆ ಅಂತ ನಾವು ನೋಡೋದಾದರೆ, ನಿಮಗೂ ಕೂಡ ಫ್ಯಾಷನ್ ಡಿಸೈನಿಂಗ್ ಇಂಟ್ರೆಸ್ಟ್ ಇದ್ದರೆ ಸೊ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು. ಎರಡೂ ಕೂಡ ಲಾಂಗ್ ಟರ್ಮ್ ಕೋರ್ಸ್ ಇದೆ, ಶಾರ್ಟ್ ಟರ್ಮ್ ಕೋರ್ಸಸ್ ಕೂಡ ಇದೆ, ಒಂದು ಆ್ಯಾವ್ರೇಜ್ ಆಗಿರ್ತಕ್ಕಂಥ ಏರಿಯಾ. ಇನ್ನು ಅದು ಬಿಟ್ಟರೆ ನಾವು ನಿಮ್ಮ ಕಡೆ ಸಜೆಷನ್ ಏನು ಅಂತಂದರೆ, ಸ್ವಲ್ಪ ಎಜುಕೇಷನ್ನು ನಿಮ್ಮ ಟ್ಯಾಲೆಂಟು ಎಷ್ಟು ಇದ್ದರೂ ಯಾರು ಕೂಡ ಕೇಳೋದಿಲ್ಲ. ನಿಮ್ಮ ಹತ್ರ ನಿಮಗೆ ಯಾವ ಒಂದು ಸ್ಕಿಲ್ ಇದೆ ಅನ್ನೋದು ಮುಖ್ಯ ಆಗ್ತದೆ. ಸ್ನೇಹಿತರೆ, ಇನ್ನೊಂದು, ನಾನು ಗೌರ್ನಮೆಂಟ್ ಜಾಬ್ ತೊಗೊಳ್ತೀನಿ ಅಂತ ನೀವು ನಂಬಿಕೊಂಡೇ ಕೂರಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ಯಾಕೆ ಅಂತಂದರೆ ನಂಬರ್ ಆಫ್ ಪೋಸ್ಟರ್ಸು ತುಂಬ ಕಡಿಮೆ ಕಾಲ್ ಆಗ್ತಾಯಿದೆ. ಅದು ಬಿಟ್ಟರೆ ನಾರ್ಮಲಾಗಿ ಏನಪ್ಪ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತುಂಬ ಪೋಸ್ಟ್ ಕಾಲ್ ಆಗ್ತಾ ಇರುತ್ತದೆ. ಅದು ಬಿಟ್ಟರೆ ಬೇರೆ ಯಾವುಗಳಿಂದನೂ ಕೂಡ ಅಷ್ಟೊಂದು ಕಾಲ್ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಹೇಳ್ತಾ ಇದ್ದೀನಲ್ಲ, ನೀವು ಡಿಪ್ಲೊಮಾ ಮಾಡಿಕೊಂಡ್ರು ತುಂಬ ಬೆಸ್ಟು, ನರ್ಸಿಂಗ್ ಮಾಡಿಕೊಂಡ್ರೆ ಬೆಸ್ಟು, ಪ್ಯಾರಾಮೆಡಿಕಲ್ ಮಾಡಿಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದು ಸರಿ ನಾವು ಸ್ಟೆಪ್ ಇಟ್ಟಿದ್ದಾದಮೇಲೆ ಮತ್ತೆ ಅಲ್ಲಿ ರಿಟರ್ನ್ ಅನ್ನೋದು ಬರೋದಕ್ಕೆ ಆಗೋದಿಲ್ಲ. ಇದು ಈ ಒಂದು PUCಲಿ ಆರ್ಟ್ಸ್ ವಿದ್ಯಾರ್ಥಿಗಳು ಮುಂದೆ ಯಾವ ಕೋರ್ಸ್ ಮಾಡ್ಬೋದು ಅನ್ನೋದಕ್ಕೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.